ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ನೆನೆ ದಿನ ನಾವು ಜಾನಪದ ಅಧ್ಯಯನ ವಿಭಾಗದಲ್ಲಿ ಮೆಷಿನರಿ ವಿದ್ವಾಂಸರು ಅಂದರೆ ಜಾನಪದ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತಹ ಪಾಶ್ಚಾತ್ಯ ವಿದ್ವಾಂಸರ ಪ್ರಮುಖ ಲಿಸ್ಟನ್ನು ನೋಡಿದ್ವಿ. ಇವತ್ತು ಅದೇ ಟಾಪಿಕ್ಕು, ಆದರೆ ಕನ್ನಡ ಜಾನಪದ ವಿದ್ವಾಂಸರ ಬಗ್ಗೆ ಪ್ರಮುಖವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ ನೋಡಿ, ಕರ್ನಾಟಕ ಜಾನಪದ ವಿದ್ವಾಂಸರು ಅಂತ. ಇವ್ರುಗಳ ಬಗ್ಗೆನೇ ಇವತ್ತು ತಿಳ್ಕೊಳ್ಳೋಕೆ ಹೊರಟಿರೋವಂಥದ್ದು. ಓಕೆ, ಶುರು ಮಾಡೋಣವಾ? ಆರಂಭಿಕವಾಗಿ ನಾವು ಹಲಸಂಗಿ ಗೆಳೆಯರಿಂದ ಶುರು ಮಾಡೋಣ. ಯಾವುದಿದು ಹಲಸಂಗಿ ಗೆಳೆಯರ ಗುಂಪು? ಹೆಚ್ಚಿಗೆ ಹೇಳೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಈಗ ಆಲ್ರೆಡಿ ನೀವು ಅಧ್ಯಯನವನ್ನು ನಡೆಸಿರ್ತೀರ. ಆದರೂ ಕೂಡ ಬ್ರೀಫಾಗಿ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡ ನವೋದಯ ಸಾಹಿತ್ಯಾರಂಭದ ಕಾಲಘಟ್ಟದಲ್ಲಿ ಅಲ್ಲಲ್ಲಿ ಸಾಹಿತ್ಯಾಸಕ್ತರ ಗುಂಪುಗಳು ಹುಟ್ಕೊತವೆ. ಫಾರ್ ಎಕ್ಸಾಂಪಲ್, ಮೈಸೂರು ಕಡೆ BM ಶ್ರೀ ಅವರ ನೇತೃತ್ವದಲ್ಲಿ ತಳಿರು ತಂಡ ಅಂತ, ಮಂಗಳೂರು ಕಡೆ ಭಾಗದಲ್ಲಿ ಪಂಚಮಂಗೇಶರಾಯರು ಮತ್ತು ಗೋವಿಂದಪ್ಪಯ್ಯವರ ಈ ಜೋಡಿ ನೇತೃತ್ವದಲ್ಲಿ ಮಿತ್ರ ಮಂಡಳಿ ಅಂತ ಒಂದು ಗುಂಪು ಆರಂಭ ಆಗುತ್ತೆ. ಇನ್ನು ಧಾರವಾಡದ ಕಡೆ ಬೇಂದ್ರೆಯವರ ಗೆಳೆಯರ ಗುಂಪು. ಈ ಥರ ಅನೇಕ ಸಾಹಿತ್ಯಾಸಕ್ತ ಗುಂಪುಗಳು ಹುಟ್ಕೊತವಲ್ಲ. ಇದೇ ಸಂದರ್ಭದಲ್ಲಿ ಗ್ರಾಮೀಣ ಪರಿಸರದಲ್ಲಿ ಹುಟ್ಕೊಂಡಿರುವಂತಹ ಹಲಸಂಗಿ ಗೆಳೆಯರ ಗುಂಪು ಬೇಂದ್ರೆಯವರ ಮಾರ್ಗದರ್ಶನವನ್ನು ಪಡ್ಕೊಂಡು ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಜಾನಪದ ಪ್ರಜ್ಞೆಯನ್ನು ಮೂಡಿಸಿರುವಂತಹ ಮೊದಲಿಗರು ಅಂತ ಕರೆಸ್ಕೊತಾರೆ. ಹಲಸಂಗಿ ಅನ್ನೋದು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಲ್ಲಿ ಬರುವಂಥ ಒಂದು ಗ್ರಾಮ. ಈ ಗುಂಪಿನ ಸದಸ್ಯರು ಯಾರು ಅಂತಂದರೆ ಮಧುರ ಚೆನ್ನ. ಇವರು ಹಲಸಂಗಿ ಗೆಳೆಯರ ಗುಂಪಿನ ನೇತಾರರು ಅಂತ ಕರೆಸ್ಕೊತಾರೆ. 1903ರಲ್ಲಿ ಜನಿಸ್ತಾರೆ ಮಧುರ ಚೆನ್ನ. ಇವರಾದಮೇಲೆ ಕಾಪಸೆ ರೇವಣ್ಣ, ಸಿಂಪಿ ಲಿಂಗಣ್ಣ, ಧೂಲಾ ಸಾಬ್, ಹಾಗೆ ಓಲೆಕಾರ ಮಧುಲಿಂಗ, ಇವರಿಷ್ಟು ಗೆಳೆಯರ ಗುಂಪಿನ ಸದಸ್ಯರು. ಇವರೆಲ್ಲ ಏನು ಮಾಡ್ತಾರೆ, ಗ್ರಾಮೀಣ ಹಾಡುಗಳಿಗೆ ಮಾರು ಹೋಗಿ ಇದನ್ನು ಯಾಕೆ ನಾವು ಸಂಗ್ರಹಿಸಿ ನಮ್ಮ ಸಾರಸ್ವತ ಲೋಕಕ್ಕೆ ಪರಿಚಯ ಮಾಡಿಕೊಡ್ಬಾರ್ದು ಅನ್ನುವಂಥ ಪ್ರಜ್ಞೆಯನ್ನು ಮೂಡಿಸ್ಕೊಂಡು ಅನೇಕ ಜಾನಪದ ಗೀತೆಗಳ ಸಂಗ್ರಹಕ್ಕೆ ಕೈ ಹಾಕ್ತಾರೆ. ಆರಂಭದಲ್ಲಿ ಒಂದು ರೀತಿ ಸ್ಫೂರ್ತಿಯನ್ನು ತಗೊಂಡು ಇವರು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ರು. ಆದರೆ ಇನ್ನು ಯಥೇಚ್ಛವಾಗಿ ಇವ್ರಿಗೆ ಈ ಜಾನಪದ ಕ್ಷೇತ್ರದಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ಅಂದರೆ 1923ರಲ್ಲಿ ಬಿಜಾಪುರದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಲಸಂಗಿ ಗೆಳೆಯರಲ್ಲಿ ಇಬ್ಬರಾಗಿರುವಂತಹ ಒಬ್ಬರು ಮಧುರ ಚೆನ್ನ ಹಾಗೆ ಪಿ ದೋಲಾ, ಇವರಿಬ್ಬರು ಒಟ್ಟಿಗೆ ಒಂದು ಪ್ರಬಂಧವನ್ನು ಮಂಡನೆ ಮಾಡ್ತಾರೆ. ಅದನ್ನು ಐತಿಹಾಸಿಕ ಮಹತ್ವವುಳ್ಳಂತಹ ಪ್ರಬಂಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದದು ಪ್ರಬಂಧ ಅಂದರೆ ಬೀಸೋ ಕಲ್ಲು ಹಾಡುಗಳು, ಮಧುರ ಚೆನ್ನ ಅವರು ಮಂಡನೆ ಮಾಡಿರುವಂಥ ಪ್ರಬಂಧ. ಲಾವಣಿಗಳ ಲಾವಣ್ಯ ಅನ್ನೋದು ಪಿ ದೂಲಾ ಅವರು ಮಂಡನೆ ಮಾಡಿದ್ದಾರೆ ಈ ಒಂದು ಪ್ರಬಂಧವನ್ನು. ನೋಡಿ, ಇವರಿಬ್ಬರಿಂದ ಮಂಡಿಸಲ್ಪಟ್ಟಿರುವಂತಹ ಈ ಪ್ರಬಂಧಗಳಿಂದನೇ ಮಧುರ ಚೆನ್ನ ಮತ್ತು ಪಿ ದೂಲಾ ಅವರಿಗೆ ಮತ್ತಷ್ಟು ಜಾನಪದ ಸಾಹಿತ್ಯದ ಕಡೆಗೆ ಒಲವನ್ನು ಉಂಟು ಮಾಡುತ್ತೆ. ಇದರಿಂದನೇ ಸ್ಫೂರ್ತಿಯನ್ನು ತಗೊಂಡು ಇವರು 1931ರಲ್ಲಿ ಬೀಸೋ ಕಲ್ಲಿನ ಪದಗಳನ್ನು ಒಳಗೊಂಡಿರುವಂತಹ ಗರತಿಯ ಹಾಡು ಅನ್ನೋ ಸಂಗ್ರಹವನ್ನು ಮೊದಲ ಬಾರಿಗೆ ಪ್ರಕಟ ಮಾಡ್ತಾರೆ. ಹಲಸಂಗಿ ಗೆಳೆಯರ ಗುಂಪಿನ ವತಿಯಿಂದ ಗರತಿಯ ಹಾಡು 1931ರಲ್ಲಿ ಪ್ರಕಟ ಮಾಡಿರುವಂಥದ್ದು ಮೊದಲ ಬಾರಿಗೆ. 1933ರಲ್ಲಿ ಸಿಂಪಿ ಲಿಂಗಣ್ಣ ಮತ್ತು ಪಿ ದೂಲಾ ಸಾಬ್ ಅವರಿಂದ ಲಾವಣಿಗಳ ಸಂಗ್ರಹ ಅಂತ ಕರೆಸ್ಕೊಳ್ಳೋ ಜೀವನ ಸಂಗೀತ ಅನ್ನೋ ಒಂದು ಕೃತಿ ಪ್ರಕಟ ಆಗುತ್ತೆ. ಗರತಿಯ ಹಾಡು 1931ರಲ್ಲಿ, 1933ರಲ್ಲಿ ಜೀವನ ಸಂಗೀತ ಅನ್ನೋ ಲಾವಣಿಗಳ ಸಂಗ್ರಹ. 1935ರಲ್ಲಿ ಕಾಪಾಸೆ ರೇವಪ್ಪ ಅವರಿಂದ ಸಂಗ್ರಹ ಆಗಿರುವಂತಹ ಮಲ್ಲಿಗೆ ದಂಡೆ, ಜಾನಪದ ಹಾಡುಗಳನ್ನು ಒಳಗೊಂಡಿರುವಂತಹ ಮಲ್ಲಿಗೆ ದಂಡೆ ಅನ್ನೋ ಕೃತಿ ಪ್ರಕಟ ಆಗುತ್ತೆ. ನೋಡಿ, ಈ ಮೂರು ಕೃತಿಗಳು ಗರತಿಯ ಹಾಡು, ಜೀವನ ಸಂಗೀತ ಹಾಗೂ ಮಲ್ಲಿಗೆ ದಂಡೆ, ಈ ಮೂರು ಗ್ರಂಥಗಳು ಕನ್ನಡ ಜಾನಪದ ಸಾಹಿತ್ಯದ ಆದ್ಯ ಗ್ರಂಥ ಅಂತ ಕರೆಸ್ಕೊಳ್ಳುತ್ತೆ. ಹಲಸಂಗಿ ಗೆಳೆಯರ ಗುಂಪಿನ ವತಿಯಿಂದ ಪ್ರಕಟ ಆಗಿರುವಂಥದ್ದು. ಆರಂಭಿಕ ಹಂತದಲ್ಲೇ ನಾನು ಹಲಸಂಗಿ ಗೆಳೆಯರ ಗುಂಪಿನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನೋಡಿ, ಈ ಗುಂಪಿಗೂ ಮೊದಲೇ ಜಾನಪದ ಸಾಹಿತ್ಯ ಸಂಗ್ರಹಕರು ಯಾರು ಅನ್ನೋ ಪ್ರಶ್ನೆಗೆ ಖಚಿತವಾಗಿರುವಂಥ ಉತ್ತರ ನಮಗೆ ಸಿಕ್ಕಿಲ್ವಲ್ಲ. ಹಾಗಾಗಿ ಆದ್ಯರು ಯಾರು ಅಂತಂದರೆ ಹಲಸಂಗಿ ಗೆಳೆಯರನ್ನೇ ನಾವು ಹೆಸರಿಸ್ಬೋದು. ಸ್ಪೆಷಲಿ ಇಲ್ಲಿರುವಂತಹ ಎಲ್ಲ ಗೆಳೆಯರು ಸದಸ್ಯರು ಹಳ್ಳಿಗಾಡಿನ ಜನಗಳೇ ಆಗಿರ್ತಾರೆ. ಜಾತಿಯ ಸೋಂಕಿಲ್ಲದ, ಸ್ನೇಹ ಬಂಧುತ್ವದ, ಹಿರಿಯ ಕಿರಿಯರೆಂಬ ಕಿರಿಕಿರಿ ಇಲ್ಲದ ಸಮಾನ ಮನಸ್ಕರು, ಅದರಲ್ಲೂ ಹಳ್ಳಿಗರು ಕಟ್ಕೊಂಡಿರುವಂಥ ಗುಂಪೆ ಹಲಸಂಗಿ ಗೆಳೆಯರ ಗುಂಪು. ಇಷ್ಟೊತ್ತು ನಾವೇನು ಹಲಸಂಗಿ ಗೆಳೆಯರ ಗುಂಪಿನ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಇಲ್ಲಿ ಮಾಡಿರುವಂತಹ ಎಲ್ಲ ಕೃತಿಗಳ ಸೇವೆಯಲ್ಲಿ ಮಧುರ ಚೆನ್ನ ಅವರ ಪಾತ್ರ ಬಹುಪಾಲು ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಈ ಗುಂಪಿನ ನೇತಾರರು. ಇನ್ನು ನೆಕ್ಸ್ಟ್ ಅವರಾದಮೇಲೆ ಸಿಂಪಿ ಲಿಂಗಣ್ಣ ಅವರು ಬರ್ತಾರೆ. 1905ರಲ್ಲಿ ಜನಿಸ್ತಾರೆ. ಇವ್ರ ಹೆಸರು ನಮ್ಮ ಹೊಸಗನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರೋದಕ್ಕೆ ಮುಖ್ಯ ಕಾರಣನೇ ಇವರು ಜಾನಪದ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಅಪಾರ ಸೇವೆಯಿಂದ. ಜಾನಪದ ಸಂಗ್ರಹದಲ್ಲಿ ಇವರು ಗರತಿಯ ಹಾಡು, ಹಲಸಂಗಿ ಗೆಳೆಯರ ಗುಂಪಿನ ಕೊಡುಗೆ ಇದು. ಗರತಿಯ ಹಾಡು ಇವ್ರ ಪಾಲು ಹೆಚ್ಚಿನದಾಗೆ ಇದೆ, ಸಿಂಪಿ ಲಿಂಗಣ್ಣ ಅವ್ರದ್ದು.
ಇನ್ನು ಪಿ ದೋಲಾರ್ ಅವರ ಜೊತೆಗೂಡಿ ಜೀವನ ಸಂಗೀತ ಅನ್ನೋ ಲಾವಣಿಗಳ ಗ್ರಂಥವನ್ನು ರಚನೆ ಮಾಡ್ತಾರೆ. ಸಿಂಪಿ ಲಿಂಗಣ್ಣ ಅವರ ಸ್ವತಂತ್ರ ಕೃತಿ ಯಾವುದು ಅಂತಂದರೆ ಉತ್ತರ ಕರ್ನಾಟಕದ ಜಾನಪದ ಕಥೆಗಳು, ಹೆಡಿಗೆ ಜಾತ್ರೆ, ಗಾದೆಗಳ ಗಾರಡಿ, ಕಿರಿದರೋಳ್ ಪಿರಿದರ್ಥದ ಚಲಕ ಇತ್ಯಾದಿ. ಇನ್ನು ನೆಕ್ಸ್ಟ್ ಇದೇ ಹಲಸಂಗಿ ಗೆಳೆಯರಲ್ಲಿ ದೋಲಾ ಸಾಬ್ ಅವರು ಬರ್ತಾರೆ. ಈಗ ಆಲ್ರೆಡಿ ಗೊತ್ತಿದೆ, ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಲಾವಣಿಗಳ ಲಾವಣಿ ಅನ್ನೋ ಪ್ರಬಂಧವನ್ನು ಮಂಡನೆ ಮಾಡ್ತಾರೆ. ಜಾನಪದ ಸಾಹಿತ್ಯ ಅಷ್ಟಾಗಿ ಬೆಳೆಯದಿದ್ದಂತಹ ಆ ಕಾಲಘಟ್ಟದಲ್ಲಿ ಇವರು ಮಂಡನೆ ಮಾಡಿದಂತಹ ಈ ಪ್ರಬಂಧ ಜನರಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸುತ್ತೆ, ಜಾನಪದ ಅಧ್ಯಯನಕ್ಕೆ ಒಲವನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಸದಸ್ಯರು ಕಾಪಸೆ ರೇವಪ್ಪ ಅವರು 1903ರಲ್ಲಿ ಜನಿಸ್ತಾರೆ. ನಂದನವನ ಇವರ ಕಥಾ ಸಂಕಲನ, ಸನ್ಯಾಸಿ ಅನ್ನೋದು ಕಾದಂಬರಿ ಇವ್ರದ್ದು. ಗರತಿಯ ಹಾಡು ಸಂಗ್ರಹಕಾರರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಮಲ್ಲಿಗೆ ದಂಡೆ ಇವರ ಸ್ವತಂತ್ರ ಸಂಗ್ರಹ. ಇದಿಷ್ಟು ಹಲಸಂಗಿ ಗೆಳೆಯರ ಗುಂಪಿನ ಸಂಕ್ಷಿಪ್ತ ಪರಿಚಯ. ನೆಕ್ಸ್ಟ್ ಬೆಟಗರಿ ಕೃಷ್ಣ ಶರ್ಮಾ ಅವರು. ಇವರು ಗೋಕಾಕಿನ ಬೆಟಗೇರಿ ಗ್ರಾಮದಲ್ಲಿ 1900ರಲ್ಲಿ ಜನಿಸ್ತಾರೆ. ಆನಂದ ಕಂದ ಇವರ ಕಾವ್ಯನಾಮ. ಇವರ ತಾಯಿ ಹೇಳ್ತಿದ್ದಂತಹ ಹಳ್ಳಿ ಸೊಗಡಿನ ಕಥೆಗಳಿಗೆ ಆಸಕ್ತರಾಗಿ ಪ್ರೇರೇಪಿತರಾಗಿ ಉತ್ತರ ಕರ್ನಾಟಕದ ಬಯಲಾಟಗಳು, ಲಾವಣಿ, ಬೀಸೋಕಲ್ಲಿನ ಹಾಡು, ಕೋಲಾಟದ ಹಾಡು ಇತ್ಯಾದಿ ಜಾನಪದ ಪ್ರಕಾರಗಳ ಬಗೆಗೆ ನಿರರ್ಗಳವಾಗಿ ಮಾರ್ಮಿಕವಾಗಿ ಮಾತನಾಡುವಂತಹ ಕಲೆಯನ್ನು ರೂಢಿಸ್ಕೊಂಡಿದ್ರು. ಇವರು ಪ್ರಮುಖವಾಗಿರುವಂತಹ ಕೃತಿ ರಚನೆಗಳು ಯಾವ್ಯಾವುದು ಅಂತ ನೋಡೋದಾದರೆ 1922ರಲ್ಲಿ ಕೆರೆಗೆ ಹಾರ ಅನ್ನೋ ಸುಪ್ರಸಿದ್ಧ ಕಥನ ಗೀತವನ್ನು ಮೊಟ್ಟ ಮೊದಲು ಸಂಗ್ರಹಿಸಿದವರು ಈ ಬೆಟಗೇರಿ ಕೃಷ್ಣ ಅವರು. ಅಷ್ಟೇ ಅಲ್ಲದೆ ಈ ದುರಂತ ಕಥನ ಗೀತಕ್ಕೆ ತಲೆಬರಹ ಅಂದರೆ ಶೀರ್ಷಿಕೆಯನ್ನು ಕೊಟ್ಟವರು ಕೂಡ ಅವರೇ ಆಗಿರ್ತಾರೆ. ಇಂಥ ಅದ್ಭುತವಾಗಿರುವಂಥ ಕಥನ ಗೀತವನ್ನು BM ಶ್ರೀಯವರ ಸಂಪಾದಕತ್ವದ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡಿರುವಂತಹ ಕನ್ನಡ ಬಾವುಟ ಅನ್ನೋ ಕೃತಿಯಲ್ಲಿ 2ನೇ ಮುದ್ರಣದಲ್ಲಿನೇ 1940ರಲ್ಲಿ ಕೆರೆಗೆ ಹಾರವನ್ನು ಮುದ್ರಣ ಮಾಡಿಕೊಟ್ಟಿದ್ದಾರೆ. ಕನ್ನಡ ಬಾವುಟದಲ್ಲಿ 1940ರಲ್ಲಿ. ಇದಾದಮೇಲೆ ಇವರ ಮತ್ತೊಂದು ಅಪರೂಪದ ಕೃತಿ ಅಂತ ಕರೆಸ್ಕೊಳ್ಳೋ 1976ರಲ್ಲಿ ಧಾರವಾಡ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟ ಮಾಡಿರುವಂತಹ ಕನ್ನಡ ಜಾನಪದ ಸಾಹಿತ್ಯ ಅನ್ನೋ ಕೃತಿ ಬೆಟಗೇರಿ ಶರ್ಮಾ ಅವರ ಮತ್ತೊಂದು ಅಮೂಲ್ಯವಾಗಿರುವಂಥ ಕೃತಿ ಅಂತ ಹೇಳ್ಬೋದು. ಜಾನಪದಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ವಿಷಯಗಳ ಪ್ರಬಂಧ ಅಂತ ಕರೆಸ್ಕೊಳ್ಳೋ ಸಾಹಿತ್ಯ ವಿಹಾರ. ಇದರಲ್ಲಿ ಜಾನಪದ ರಂಗಭೂಮಿ, ಜಾನಪದ ನಾಟಕ ಬೆಳೆದು ಬಂದಿರುವಂಥ ದಾರಿ, ನಾಟ್ಯ ಗೀತೆ, ಶಿಶು ಸಾಹಿತ್ಯ, ಲಾವಣಿ ಅನೇಕ ವಿಷಯಗಳ ಮಹಾಪ್ರಬಂಧವೇ ಸಾಹಿತ್ಯ ವಿಹಾರ 1981ರಲ್ಲಿ ಪ್ರಕಟ ಆಗುತ್ತೆ. ಮುಂದೆ ಉತ್ತರ ಕರ್ನಾಟಕದ ಜಾನಪದ ಉತ್ಸವಗಳ ಕೋಶ ಅಂತ R.C. ಹಿರೇಮಠ್ ಅವರು ಈ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಒಂದು ಕೃತಿಯನ್ನು ಹೊಗಳುತ್ತಾರೆ. ಅದು ಯಾವುದು ಅಂದರೆ ನಮ್ಮ ಸಂಸ್ಕೃತಿ ಪರಂಪರೆ 1969ರಲ್ಲಿ ಪ್ರಕಟ ಆಗಿರುವಂಥದ್ದು. ಇದಿಷ್ಟು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಜಾನಪದ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು. ನೆಕ್ಸ್ಟ್ BS ಗದ್ದಿಗಿಮಠ. ಇವರು 1920ರಲ್ಲಿ ಜನಿಸ್ತಾರೆ. ಕನ್ನಡ ಜಾನಪದ ಕ್ಷೇತ್ರಕ್ಕೆ ನೂತನ ಆಯಾಮ ತಂದುಕೊಟ್ಟಂತಹ ಆಚಾರ್ಯ ಪುರುಷ ಅಂತ ಇವರನ್ನು ಕರೀತಾರೆ, ಗದ್ದಿಗಿಮಠ ಅವರನ್ನು. ಸ್ವಾತಂತ್ರ್ಯೋತ್ತರ ದಿನಗಳ ಜಾನಪದ ಅಧ್ಯಯನಕ್ಕೆ ಉತ್ತಮ ಆರಂಭವನ್ನು ಒದಗಿಸಿದಂತಹ ಶ್ರೇಷ್ಠ ವಿದ್ವಾಂಸರು ಇವರು. ಇದಿಷ್ಟೇ ಅಲ್ಲದೆ ಇವರ ಸಂಶೋಧನಾ ಮಹಾಪ್ರಬಂಧ ಕನ್ನಡ ಜಾನಪದ ಗೀತೆಗಳು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಾನಪದವೂ ಕೂಡ PhD ಪ್ರಬಂಧಕ್ಕೆ ವಸ್ತು ಆಗಬಹುದು ಅಂತ ಮೊದಲ ಬಾರಿಗೆ ತೋರಿಸ್ಕೊಟ್ಟವ್ರೆ BS ಗದ್ದಿಗಿಮಠ ಅವರು. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಈ ಮಹಾಪ್ರಬಂಧವನ್ನು ಅರ್ಪಿಸಿ PhD ಪದವಿಯನ್ನು ಪಡ್ಕೊತಾರೆ. ಕನ್ನಡ ಜಾನಪದದಲ್ಲಿ ಮೊದಲ PhD ಪ್ರಬಂಧ ಅನ್ನೋ ಹೆಗ್ಗಳಿಕೆಗೆ ಇದು ಪಾತ್ರ ಆಗಿದೆ, ಕನ್ನಡ ಜಾನಪದ ಗೀತೆಗಳು. ಇನ್ನು ಇವರೇ ಸಂಗ್ರಹ ಮಾಡಿರುವಂಥ ಪ್ರಮುಖ ಜಾನಪದ ಸಂಗ್ರಹಗಳು ಯಾವ್ಯಾವುದು ಅಂತಂದರೆ 4 ನಾಡಪದಗಳು 1952ರಲ್ಲಿ, 1955ರಲ್ಲಿ ಕಂಬಿಯ ಹಾಡುಗಳು, 1956ರಲ್ಲಿ ಜನತಾ ಗೀತೆಗಳು, ಮಲ್ಲ ಮಲ್ಹಾಣಿ, ಕುಮಾರರಾಮನ ದುಂದುಮೆ, ಹಾಗೆ 1960ರಲ್ಲಿ ಲೋಕಗೀತೆಗಳು ಇವರ ಪ್ರಮುಖವಾಗಿರುವಂತಹ ಜಾನಪದ ಸಂಗ್ರಹಗಳು. ನೆಕ್ಸ್ಟ್ ಜಾನಪದ ವಿದ್ವಾಂಸರು ಜಿ ಶಂ ಪರಮಶಿವಯ್ಯ. 1933ರಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅಂಬಲಜೀರಹಳ್ಳಿಯಲ್ಲಿ ಜನಿಸ್ತಾರೆ. ಜಾನಪದ ಅಂದ್ರೇ ಬಹಳಷ್ಟು ಪ್ರೀತಿ ಇತ್ತು ಇವರಿಗೆ. ಅದಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಕರ್ನಾಟಕದ ಬಹುಪಾಲು ಜಾನಪದ ಸಾಹಿತ್ಯ ಪ್ರಕಾರ ಕಲೆಗಳ ತಿಳುವಳಿಕೆ ಹೊಂದಿದ್ದ ಪರಮಶಿವಯ್ಯ ಅವರು ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಜಾನಪದ ಪ್ರಕಾರಗಳಲ್ಲಿ ಪ್ರಭುತ್ವವನ್ನು ಹೊಂದಿದ್ದವರಾಗಿದ್ದರು. ಸರಿಸುಮಾರು ಈ ಒಂದು ಕ್ಷೇತ್ರದಲ್ಲೇ 40ಕ್ಕೂ ಹೆಚ್ಚಿನ ಕೃತಿಗಳ ರಚನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಂಶೋಧನಾ ಕೃತಿಗಳು ಅಂತ ಬಂದಾಗ 1967ರಲ್ಲಿ ಜಾನಪದ ಸಾಹಿತ್ಯ ಸಮೀಕ್ಷೆ, ಜಾನಪದದ ಕೆಲವು ಮುಖಗಳು, ಜಾನಪದ ಸಂಗಮ, ಜಾನಪದ ಸಮೀಕ್ಷೆ, ಕರ್ನಾಟಕ ಜಾನಪದ ವಾದ್ಯಗಳು, ಜನಪದ ಕಲಾವಿಹಾರ, ಜಾನಪದ ಸಿರಿ, ಜಾನಪದ ಒಂದು ಅಧ್ಯಯನ ಇತ್ಯಾದಿ ಸಂಶೋಧನಾ ಕೃತಿಗಳನ್ನು ಬರೆದಿದ್ದಾರೆ. ಇನ್ನು ಜಾನಪದ ಸಂಗ್ರಹಗಳು ಅಂತ ನೋಡಿದ್ರೆ ಕರ್ನಾಟಕ ವೃತ್ತಿ ಗಾಯಕ ಕಾವ್ಯಗಳು,
ಹೆಳವರ ಕಾವ್ಯಗಳು, ದೊಂಬಿದಾಸರ ಲಾವಣಿಗಳು, ಜಾನಪದ ಕಾವ್ಯ ಕಥೆಗಳು, ಜನಪದ ಖಂಡ ಕಾವ್ಯಗಳು, ಪಿರಿಯಾಪಟ್ಟಣ ಕಾಳಗ, ಮುಡುಕುತೊರೆ ಮಲ್ಲಿಕಾರ್ಜುನ, ಅವರ ನೆನೆದೇವು, ಕನ್ನಡ ಒಗಟುಗಳು ಇತ್ಯಾದಿ. ಇದೆಲ್ಲ ಜಿ.ಶಂ ಪರಮಶಿವಯ್ಯ ಅವರು ಜಾನಪದ ಕ್ಷೇತ್ರಕ್ಕೆ ನೀಡಿರುವಂತಹ ಅವಿಸ್ಮರಣೀಯ ಕೊಡುಗೆಗಳು. ಜಾನಪದ ಕ್ಷೇತ್ರಕ್ಕೆ ಇವರು ಮಾಡಿರುವಂಥ ಅಪಾರ ಸೇವೆಯಿಂದ ಇವರನ್ನು ಜಾನಪದ ಪಂಪ, ಜನಪದ ಮಹಾತ್ಮ, ಜಾನಪದ ತಿಮಿಂಗಿಲ ಅಂತೆಲ್ಲ ಕರೀತಾರೆ. ಗೌರವ ಸೂಚಕ ಶಬ್ದಗಳು ಜಿ.ಶಂ ಪರಮಶಿವಯ್ಯ ಅವ್ರಿಗೆ. ನೆಕ್ಸ್ಟ್ ವಿದ್ವಾಂಸರು ಅರ್ಚಕ ಬಿ ರಂಗಸ್ವಾಮಿ. ನೋಡಿ, ಇವರು ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಜಾನಪದ ಸಂಗ್ರಹವನ್ನು ಆರಂಭ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ, ಅರ್ಚಕ ಬಿ ರಂಗಸ್ವಾಮಿ ಅವರಿಗೆ. ಇದುವರೆಗೂ ಉತ್ತರ ಕರ್ನಾಟಕದ ಕಡೆ ನಾವು ನೋಡ್ಕೊತ ಬಂದಿದ್ವಿ ಅಲ್ವಾ, ಇದು ದಕ್ಷಿಣ ಕರ್ನಾಟಕದಲ್ಲಿ ಜಾನಪದ ಕ್ಷೇತ್ರಕ್ಕೆ ಮಾಡಿರುವಂತಹ ಕಾರ್ಯ. ಇಲ್ಲಿ ನಾವು ಅರ್ಚಕ ಬಿ ರಂಗಸ್ವಾಮಿಯಿಂದ ನೆನಪಿಸ್ಕೊಬೇಕು. 1933ರಲ್ಲಿ ಇವರೇ ರಚನೆ ಮಾಡಿರುವಂತಹ ಒಂದು ಕೃತಿ ಹುಟ್ಟಿದ ಹಳ್ಳಿಯ ಹಾಡು. ಇದರಲ್ಲಿ ಬಯಲು ಸೀಮೆಯ ಗ್ರಾಮಾಂತರ ಸಂಸ್ಕೃತಿಯನ್ನು ಬಟ್ಟಿ ಇಳಿಸಿದ್ದಾರೆ. ನೆಕ್ಸ್ಟ್ ಎಸ್.ಕೆ. ಕರೀಂ ಖಾನ್ ಅವರು 1904ರಲ್ಲಿ ಜನಿಸ್ತಾರೆ. ಇವರು ಅನ್ಯ ಭಾಷಿಕರಾಗಿದ್ದರೂ ಕೂಡ ಸ್ವಪ್ರಯತ್ನದಿಂದ ಕನ್ನಡ ಮತ್ತು ಸಂಸ್ಕೃತವನ್ನು ಆಳವಾಗಿ ಅಭ್ಯಾಸ ಮಾಡ್ತಾರೆ. ಜನರ ಬಾಯಿಂದ ಸಂಗ್ರಹಿಸಿದಂತಹ ಜಾನಪದ ಹಾಡುಗಳನ್ನು ತಾವೂ ಸಹ ಕಲಿತು ತಮ್ಮ ಸುಮಧುರ ಕಂಠದಲ್ಲಿ ಹಾಡುತ್ತಾ ಕರ್ನಾಟಕದ ಉದ್ದಗಲಗಳಲ್ಲಿ ಅವರು ಸಂಚಾರ ಮಾಡ್ತಾರೆ. ಯಾರು? ಎಸ್.ಕೆ. ಕರೀಂ ಖಾನ್ ಅವರು. ಇವ್ರ ಧ್ವನಿ ಎಷ್ಟು ಸುಮಧುರವಾಗಿತ್ತು ಅಂತಂದರೆ, ಒಮ್ಮೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ವಸಂತ ಮಹೋತ್ಸವದಲ್ಲಿ ಇವರು ಜಾನಪದ ಗೀತೆಯನ್ನು ಹಾಡ್ತಾ ಇದ್ರಂತೆ, ಎಸ್.ಕೆ. ಕರೀಂ ಖಾನ್ ಅವರು. ಅದೇ ಮಹೋತ್ಸವಕ್ಕೆ ಅತಿಥಿಗಳಾಗಿ ಬಂದಿದ್ದಂತಹ ಮಾಸ್ತಿಯವರು ಇವರ ಹಾಡನ್ನು ಕೇಳಿ ಇವ್ರ ಹತ್ರ ಮಾತಾಡಿದ್ದಾರೆ. ನೀವು ಇನ್ನೊಂದು ನಿಮಿಷ ಏನಾದರೂ ಹೆಚ್ಚಿಗೆ ಹಾಡು ಹೇಳ್ಬಿಟ್ಟಿದ್ರೆ ನಾನು ಅತ್ತೇ ಬಿಡ್ತಿದ್ದೆ, ಅಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂತ ಹೊಗಳಿದ್ರಂತೆ ಮಾಸ್ತಿಯವರು ಎಸ್.ಕೆ. ಕರೀಂ ಖಾನ್ ಅವರಿಗೆ. ಅಂದರೆ ಅವರು ಅಷ್ಟು ಮನಸ್ಸಿಗೆ ನಾಟುವಂಥ ರೀತಿಯಲ್ಲಿ ಜಾನಪದ ಗೀತೆಗಳನ್ನು ಹಾಡ್ತಾ ಇದ್ರು ಅಂತ ಅರ್ಥ ಅಲ್ವಾ. ಇವ್ರು ಬರೆದಿರುವಂಥ ಪ್ರಮುಖ ಕೃತಿ ಜಾನಪದ ಗೀತೆಗಳ ಸಂಗ್ರಹ. ಇದರಲ್ಲಿ ಎಂಥ ಗೀತೆಗಳಿದ್ವು ಅಂತಂದರೆ ತವರು, ಬಳೆಗಾರ, ಹರಕೆ, ಜೋಗುಳ, ಕಾವಲಿಯ ಹಾಡು, ಕಹಿಬಾಳು, ಗೋಳಿನ ಗಂಡ, ಹಗರಣ ಈ ಥರ ಶೀರ್ಷಿಕೆಯನ್ನು ಒಳಗೊಂಡಿರುವಂತಹ ಜಾನಪದ ಗೀತೆಗಳನ್ನು ಸಂಗ್ರಹ ಮಾಡಿದರು. ನೆಕ್ಸ್ಟ್ ಗೋರು ಚನ್ನಬಸಪ್ಪ. ಇವರು 1930ರಲ್ಲಿ ಜನಿಸ್ತಾರೆ. ಬಾಗೂರು ನಾಗಮ್ಮ, ಜೋಗದ ಜೋಕ್, ಮೈದುನ ರಾಮಣ್ಣ, ಗ್ರಾಮ ದೇವತೆಗಳು, ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಇವೆಲ್ಲ ಗೋರು ಚನ್ನಬಸಪ್ಪ ಅವರ ಪ್ರಮುಖ ಜಾನಪದ ಕೃತಿಗಳು. ಕರ್ನಾಟಕ ಜಾನಪದ ಕಲೆಗಳ ಕುರಿತು ಕರ್ನಾಟಕ ಜಾನಪದ ಕಲೆಗಳು ಅಂತಲೇ ಮಹತ್ವದ ಕೃತಿಯನ್ನು ರಚನೆ ಮಾಡ್ತಾರೆ. 1967ರಲ್ಲಿ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಅಖಿಲ ಕರ್ನಾಟಕ ಪ್ರಥಮ ಜಾನಪದ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದ ಸವಿನೆನಪಿಗೋಸ್ಕರ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅನ್ನೋ ಗ್ರಂಥವನ್ನು ಹೊರತರ್ತಾರೆ. ನೆಕ್ಸ್ಟ್ ವಿದ್ವಾಂಸರು ಎಚ್.ಎಲ್. ನಾಗೇಗೌಡ. ಇವ್ರ ಹೆಸರು ಕೇಳಿದ ತಕ್ಷಣ ನಮಗೆ ಜಾನಪದ ಲೋಕ ನೆನಪಾಗುತ್ತಲ್ವ, ರಾಮನಗರ ಹತ್ರ ಇರುವಂತಹ ಜಾನಪದ ಲೋಕ. ಎಚ್.ಎಲ್. ನಾಗೇಗೌಡ ಅವರ ಜನನ 1915ರಲ್ಲಿ. ಬಾಲ್ಯದಿಂದಲೂ ಜಾನಪದ ಹಾಡುಗಳನ್ನು ಕೇಳುತ್ತಾ ಅದ್ರ ಕಡೆ ತುಂಬಾ ಆಕರ್ಷಿತರಾಗ್ತಾರೆ. ಅತ್ಯುನ್ನತವಾಗಿರುವಂತಹ ಅಧಿಕಾರದಲ್ಲಿದ್ದರೂ ಕೂಡ ಇವರ ಜಾನಪದ ಪ್ರೀತಿ ಮಾತ್ರ ಒಂದು ಚೂರು ಕುಂದಲಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಇವರ ನಿವೃತ್ತಿಯ ಅವಧಿಯ ನಂತರದಲ್ಲಿ ಸೃಷ್ಟಿಯಾದಂತಹ ಜಾನಪದ ಲೋಕವೇ. ಸುಮಾರು 15 ಎಕರೆ ಪ್ರದೇಶದಲ್ಲಿ 1994 ಮಾರ್ಚ್ 12ರಲ್ಲಿ ಜಾನಪದ ಲೋಕವನ್ನು ನಮ್ಮ ಕರುನಾಡಿಗೆ ಕೊಡುಗೆಯಾಗಿ ಕೊಡ್ತಾರೆ, ಜಾನಪದ ಕ್ಷೇತ್ರಕ್ಕೆ ಅಂತಲೂ ಹೇಳ್ಬೋದು. ನಿವೃತ್ತಿಯ ಜೀವನವನ್ನು ಸಂಪೂರ್ಣವಾಗಿ ಜಾನಪದಕ್ಕೆ ಅರ್ಪಿಸ್ಬಿಡ್ತಾರೆ ಅವರು. ಆ ನಿವೃತ್ತಿಯ ಸಂದರ್ಭದಲ್ಲಿ ಸಾರ್ವಜನಿಕ ಸನ್ಮಾನಗಳಾಗ್ತಾವಲ್ಲ, ಆಗ ಇವ್ರಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿಗಳ ನಿಧಿ ಸಂಗ್ರಹ ಆಗುತ್ತೆ. ಸನ್ಮಾನದ ಅಮೌಂಟ್ ಇದು. ಇದನ್ನು ಎಚ್.ಎಲ್. ನಾಗೇಗೌಡ ಅವರು ವೇಸ್ಟ್ ಮಾಡಲಿಲ್ಲ, ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತಾರೆ. ಅದು ಮುಂದೆ ಕರ್ನಾಟಕ ಜಾನಪದ ಪರಿಷತ್ತು ಅಂತ ಆಗುತ್ತೆ. ಅಲ್ಲಿ ಏನು 1 ಲಕ್ಷ ರೂಪಾಯಿ ಸಂಗ್ರಹ ಆಗಿತ್ತಲ್ವ, ಅದು ಈ ಟ್ರಸ್ಟಿಗೆ ನಿಧಿಯನ್ನಾಗಿಸಿ ಇಡ್ತಾರೆ. ಈ ಸಂಸ್ಥೆ ಮುಖಾಂತರವಾಗಿ ಜಾನಪದ ಹಾಡು ಕತೆಗಳ ಸಂಗ್ರಹ, ಧ್ವನಿ ಮುದ್ರಣ, ಜಾನಪದ ಕಲೆಗಳ ವಿಡಿಯೋ ಚಿತ್ರೀಕರಣ, ಜಾನಪದ ಕಲಾವಿದರ ಸಂದರ್ಶನ, ಹೀಗೆ 10 ಹಲವು ಯೋಜನೆಗಳನ್ನು ಹಮ್ಮಿಕೊಂಡು ಈ ಜಾನಪದಕ್ಕೋಸ್ಕರನೇ ದುಡಿತಾ ಇರುವಂತಹ ಒಂದು ಸಂಸ್ಥೆ ಕರ್ನಾಟಕ ಜಾನಪದ ಪರಿಷತ್ತು. ಇದೇ ಸಂಸ್ಥೆಯಿಂದ ಉದಯ ಆಗಿದ್ದೇ ಜಾನಪದ ಲೋಕ. ಎಚ್.ಎಲ್. ನಾಗೇಗೌಡ ಅವರು ಸಂಗ್ರಹ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡಿರುವಂತಹ ಸೋಬಾನೆ ಚಿಕ್ಕಮ್ಮನ ಪದಗಳು, ಇದು ನಮ್ಮ ಕನ್ನಡದ ಜಾನಪದ ಗೀತ ಸಂಗ್ರಹದಲ್ಲಿ ಉತ್ಕೃಷ್ಟವಾಗಿರುವಂಥ ಕೃತಿ ಅಂತ ಕರೆಸ್ಕೊಳ್ಳುತ್ತೆ. ಇವರು ಬರೆದಿರುವಂಥ ಇತರೆ ಕೃತಿಗಳು ನೋಡೋದಾದರೆ ಪದವವೇ ನಮ್ಮ ಎದೆಯಲ್ಲಿ, ಕರ್ನಾಟಕ ಜಾನಪದ ಕಥೆಗಳು, ಹೆಳವರು ಮತ್ತು ಅವರ ಕಾವ್ಯಗಳು ಇತ್ಯಾದಿ. ಮುಂದಿನ ಜಾನಪದ ವಿದ್ವಾಂಸರು ಕಾರ ಕೃ ಅಂತಲೇ ಪ್ರಸಿದ್ಧಿನ ಪಡ್ಕೊಂಡಿರುವಂತಹ ಕಾರ ಕೃಷ್ಣಸ್ವಾಮಿ.
ಬಯಲು ಸೀಮೆಯ ಜಾನಪದ ಗೀತೆಗಳನ್ನು ಅಪಾರ ಪ್ರಮಾಣದಲ್ಲಿ ಸಂಗ್ರಹಿಸಿ ಪ್ರಕಟಿಸಿದಂತಹ ಕೀರ್ತಿ ಕಾರಾಕ್ರೂರವರಿಗೆ ಸಲ್ಲುತ್ತೆ. ಇವರ ಮಹತ್ವದ ಕೃತಿಗಳಲ್ಲಿ ಜಾನಪದ ಕಥನ ಗೀತೆಗಳು, ಪಾಳೆಗಾರರ ಪದಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಇತರೆ ಕೃತಿಗಳು ಅಂತ ನೋಡೋದಾದರೆ 1957ರಲ್ಲಿ ಇವರ ಮೊದಲ ಸಂಕಲನ ಆಗಿರುವಂತಹ ಜೇನ ಹನಿಗಳು, ಅಂಬಿಗರ ಗಂಗಾ ಮತ್ತು ಇತರ ಹಾಡುಗಳು, ಜಾನಪದ ಪ್ರೇಮ ಗೀತೆಗಳು, 1958ರಲ್ಲಿ ಮಲ್ಲಿಗೆ ನಗುತ್ತಾವೆ, ನಾಡ ಹಾಡು, 1959ರಲ್ಲಿ ಜಾನಪದ ಕಥನ ಗೀತೆಗಳು, 1960ರಲ್ಲಿ ಆದಿಚುಂಚನಗಿರಿ, 1962ರಲ್ಲಿ ಮಲೆ ಮಹದೇಶ್ವರ, ಸೊಸೆ ಹರಿದಾಳ ಶಿವಗಂಗೆ, ಚೆನ್ನಿಗ ಚೆಲುವಯ್ಯ, ಹೆಚ್ಚು ಹೊಂಬಾಳೆ ಕುಣಿದಾವೆ ಇತ್ಯಾದಿ. ನೆಕ್ಸ್ಟ್ ಜಾನಪದ ವಿದ್ವಾಂಸರು ಮತಿಘಟ್ಟ ಕೃಷ್ಣಮೂರ್ತಿಯವರು. ಇವರು ಸಾಹಿತಿಗಳು ಹೌದು, ಪತ್ರಕರ್ತರು ಹೌದು, ಹಾಗೆ ಸ್ವತಂತ್ರ ಹೋರಾಟಗಾರರು, ಕನ್ನಡದ ಶ್ರೇಷ್ಠ ಜಾನಪದ ಸಂಗ್ರಹಕಾರರಲ್ಲಿ ಇವರು ಕೂಡ ಒಬ್ಬರು. ಸರಿಸುಮಾರು 10,000ಕ್ಕೂ ಹೆಚ್ಚಿನ ಪುಟಗಳ ಜಾನಪದ ಸಾಹಿತ್ಯವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. 1953ರಲ್ಲಿ ನಮ್ಮ ಹಳ್ಳಿಯ ಹಾಡುಗಳು, 1959ರಲ್ಲಿ ಕನ್ನಡ ಜಾನಪದ ಗೀತೆಗಳು, 1960ರಲ್ಲಿ ಜಾನಪದ ಗೀತೆಗಳು ಅನ್ನೋ ಕೃತಿಯನ್ನು ಪ್ರಕಟ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ 1947ರಲ್ಲಿ ನಾಡಪದಗಳು, 1965ರಲ್ಲಿ ಏಳು ಕೊಳ್ಳದ ಎಲ್ಲಮ್ಮ ಅನ್ನೋ ಪರಿಚಯಾತ್ಮಕ ಗ್ರಂಥವನ್ನು ಪ್ರಕಟ ಮಾಡಿದ್ದಾರೆ. ಜಾನಪದ ಕಥಾ ಸಂಕಲನವಾಗಿರುವಂತಹ ಶಕುನದ ಹಕ್ಕಿ ಮತ್ತು ಇತರ ಜಾನಪದ ಕಥೆಗಳು, ಇದನ್ನು 1969ರಲ್ಲಿ ಪ್ರಕಟ ಮಾಡಿದ್ದಾರೆ. 1975ರಲ್ಲಿ ಕನ್ನಡ ಜಾನಪದ ಸಾಹಿತ್ಯ ಭಂಡಾರ ಸಂಪುಟ 1 ಪ್ರಕಟ ಮಾಡ್ತಾರೆ. ಹಾಗೆ ಸಂಪುಟ 2 ಕೂಡ ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಮಹತ್ವದ ಕೃತಿ ಗೃಹಿಣಿ ಗೀತೆಗಳು, ಇದು ಕೂಡ ಮತಿಘಟ್ಟ ಕೃಷ್ಣಮೂರ್ತಿ ಅವರದೇ. ಇನ್ನು ಸರಿಸುಮಾರು 60 ವರ್ಷಗಳ ಇವರ ಕಾಲಾವಧಿಯಲ್ಲಿ ಇವರು ಮಾಡಿದಂತಹ ಜಾನಪದ ಸಾಹಿತ್ಯದ ಸಂಗ್ರಹದ ಅನುಭವಗಳನ್ನು ಸ್ವಾರಸ್ಯಕರವಾಗಿ ದಾಖಲೆ ಮಾಡಿಕೊಂಡಿದ್ದಾರೆ. ಅದು ಯಾವುದು ಕೃತಿ ಅಂದರೆ ಜಾನಪದ ಸಾಹಿತ್ಯ ಮತ್ತು ನಾನು ಅನ್ನೋ ಶೀರ್ಷಿಕೆಯಲ್ಲಿ ತನ್ನ ಅನುಭವಗಳನ್ನೇ ಸ್ವಾರಸ್ಯಕರವಾಗಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ನಮ್ಮ ಕನ್ನಡ ಜಾನಪದ ವಿದ್ವಾಂಸರ ಕಿರು ಮಾಹಿತಿ. ನೋಡಿ, ಇಲ್ಲಿ ನಾವು ಪ್ರಮುಖವಾಗಿ ಈ ಕವಿಗಳ ಕಾಲ ಮತ್ತು ಅವರು ಬರೆದಿರುವಂಥ ಕೃತಿಗಳನ್ನು ನೆನಪಿಟ್ಕೊಬೇಕಾಗುತ್ತೆ. ಕೆಸೆಟ್ಟು, NET ಹಾಗೆ ಉಪನ್ಯಾಸಕ ನೇಮಕಾತಿಗೆಲ್ಲ ತುಂಬಾ ಯೂಸ್ ಆಗುವಂಥ ಟಾಪಿಕ್ ಇದು. ಇವರಿಷ್ಟೇ ಅಲ್ಲದೆ ಇನ್ನೂ ಅನೇಕ ಕನ್ನಡ ಜಾನಪದ ವಿದ್ವಾಂಸರುಗಳು ಬರ್ತಾರೆ. ಸಂಪೂರ್ಣವಾಗಿ ಎಲ್ಲರನ್ನ ಹೇಳೋದಕ್ಕಾಗೋದಿಲ್ವಲ್ಲ, ಲೆಂತಿ ವಿಡಿಯೋ ಆಗಿಬಿಟ್ರೆ ನೋಡೋದಕ್ಕೂ ಬೋರ್ ಆಗುತ್ತೆ. ಹಾಗಾಗಿ ಇಲ್ಲೊಂದು ಲೀಸ್ಟ್ ಕೊಡ್ತೀನಿ ನೋಡಿ, ವಿದ್ವಾಂಸರು ಮತ್ತು ಅವರ ಕೃತಿಗಳು. ಇದನ್ನು ಜಸ್ಟ್ ನೋಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊಂದಿಸಿ ಬರೆಯಿರಿ ಟೈಪಲ್ಲಿ ಈ ಒಂದು ಕೃತಿಗಳನ್ನೇ ಕೇಳ್ತಾರೆ ಜಾನಪದ ಸಾಹಿತ್ಯದಲ್ಲಿ. ಹಾಗಾಗಿ ಈ ಲೀಸ್ಟ್ನ ಒಂದು ಸ್ವಲ್ಪ ನೀವು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಕೊನೆಯಲ್ಲಿ ಹಾಕಿರೋಂಥ ಸ್ಲೈಡ್ನ ನಾನು ಹೇಳಿಲ್ಲ, ಇವರು ಕೂಡ ಪ್ರಮುಖ ವಿದ್ವಾಂಸರುಗಳೇ. ಹಾಗಾಗಿ ಲೀಸ್ಟ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ, ವಿದ್ವಾಂಸರು ಮತ್ತು ಕೃತಿಗಳು ಅಂತ. ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಇದು ಕೂಡ ನೋಡ್ಕೊಳ್ಳಿ, ಎಕ್ಸಾಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಓಕೆ, ನಾನು ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ, ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.